ನಮ್ಮ ಬಸ್ಲಿಂಗಿ ಗೆಳತಿಯರೆಲ್ಲರೂ ಲಗ್ನ ಮಾಡ್ಕೊಂಡು ಹೊಂಟ್ರು ನೋಡ, ರಾಣಿನೂ ಕೊಟ್ರು. ನಮ್ಮ ಬಸ್ಲಿಂಗಿ ಒಬ್ಬಕ್ಕೆ ಉಳ್ದೋಡ್ರಿ. ಏನು ಬಂದು ಗಂಡುಗಳೆಲ್ಲ ನೋಡ್ತಾರ ಹೊಕ್ಕಾರ, ಒಬ್ಬರು ಹೂನ ಅನ್ನವಲ್ರು. ಮುಂದೆ ಹೆಂಗ್ರಿ ಕತಿ? ಎಲ್ಲರೂ ಚಂದಿಲ್ಲ ಅಂತೇಳಿ ಹೋಗ್ಬಿಡ್ತಾರೆ ನನ್ನ ಮಗಳಿಗೆ. ಹಿಂಗತಿ ಆದ್ರೆ ಹೆಂಗ್ರಿ? ಹಂಗೇನು ತಿಳ್ಕೊಬೇಡ. ಆಕಿಗೂ ಒಂದು ಎಲ್ಲರ ದೇವರು ಜೋಡು ಮಾಡಿರ್ತಾನೆ. ಒಂದಿಟ್ಟು ತಡ ಆಗುತ್ತೆ, ನೋಡೋಣ, ಹುಡುಕ್ಯಾಡ್ತೀನಂತ. ನಿನ್ನೆ ರಾಣಿ ನಿಶ್ಚಿತಾರ್ಥಕ್ಕೆ ಹೋಗಿ ಬಂದಾಳ. ನಮ್ಮ ಬಸ್ಲಿಂಗವ ಕದ ಹಾಕೊಂಡು ಮಕ್ಕೊಂದಾಕಿ ಹೊರಗೆ ಬಂದಿಲ್ಲ ನೋಡು. ಒಟ್ಟ ಒಬ್ರು ಕೂಡ ಮಾತಾಡಿಲ್ಲ. ನಾ ಚಂದಿಲ್ಲ ಅಲ್ವೇ, ಅದಕ್ಕೆ ನಾನು ಯಾರು ಒಪ್ಕೊಳಂಗಿಲ್ಲ ಅಲ್ವೇ ಅಂತಂತಾಳ. ನಿನ್ನೆ ಬೆಳತಾನ ಹಂಗೆ ಅಂದಾಳ ನೋಡು. ನನ್ನ ಲಗ್ನ ಆಗಂಗಿಲ್ಲ ಬಿಡು, ನಾನು ನಿಮ್ಮ ಕೂಡ ಇರ್ತೀನಿ ಅಲ್ವೇ. ಮತ್ತು ನೀವು ಏನು ಕಿನ್ನಾರ ಆದ್ರೆ ನನ್ನ ನೋಡ್ಕೊಳವ್ರು ಯಾರು ಅಂತೇಳಿ ಕೇಳ್ತಾಳ್ರಿ ನಮ್ಮ ಮಗಳು. ಕಳ್ ಕಿತ್ತು ಬಂದಂಗೆ ಆಗುತ್ತೆ ನನ್ನ ಮಗಳು ಹಂಗತಿ ಮಾತಾಡೋದಕ್ಕೆ. ತಂದೆ ತಾಯಿ ಆಗಿ ನಾವ ನಮ್ಮ ಮಗಳಿಗೆ ಧೈರ್ಯ ಹೇಳ್ಬೇಕು. ಅದು ಬಿಟ್ಟು ನಾವ ಸ್ವಲ್ಪ ಮಾರಿ ಹಾಕೊಂಡು ಕುಂತ್ರೆ ಹೆಂಗೆ? ನಮ್ಮ ಬಸ್ಲಿಂಗವ ನಿನ್ನೆ ಕೇಳಲಲ್ಲ, ನನಗದು ಕರಿನ ಅನ್ನಿಸ್ತು. ಈಗ ನಾವು ಅದೀವಿ ಯಾರೀ ನೋಡ್ಕೊಂಡು ಹೋಗ್ತೀವಿ, ಏನು ಕಿನ್ನಾರ ಆಗಿ ನಾವು ಹೋಗಿಬಿಟ್ರೆ ನನ್ನ ಮಗಳು ನೋಡ್ಕೊಳವ್ರು ಯಾರ್ರಿ? ಈವಾ ಆತು ಬಿಡು, ಈಗ ನಾವು ಅದೀವಿ ಅಂತೇಳಿ ತಂಗಿ ಅಂತಾರೆ. ಇವ್ರು ಸೊಸ್ತ್ಯಾರ ಅಯ್ಯೋ ನಮ್ಮ ಮುಂದೊಂದು ನಾಟಕ ಆಡ್ತಾರ, ನಮ್ಮ ಮಕ್ಳ ಮುಂದೊಂದು ನಾಟಕ ಆಡ್ತಾರ. ಮುಂದೆ ನನ್ನ ಮಗಳನ್ನ ಏನು ರೀ ಇಟ್ಕೊತಾರ? ಮುಂದೆ ನನ್ನ ಮಗಳು ಬಾಳೆ ಹೆಂಗೆ ರೀ? ನನಗೆ ಅದ ಚಿಂತೆ ಹಚ್ಚಿಬಿಟ್ಟತಿ. ಮುಂದೆ ಹೆಂಗೆ? ವರದಕ್ಷಿಣೆ ಕೊಡಕ್ಕೆ ತಯಾರದೀವಿ, ಆದ್ರೆ ಒಬ್ಬರು ಒಪ್ಕೊಳಕ್ಕೆ ತಯಾರಿಲ್ಲ. ಈಗೆಲ್ಲರೂ ಚೆಲುವಿಕಿನ ನೋಡ್ತಾರ, ಗುಣ ನೋಡಿ ಲಗ್ನ ಆಗೋರು ಯಾರೂ ಇಲ್ಲ. ಬರೀ ತೆಳ್ಳನಾರು ಬೆಳ್ಳನಾರು ನೋಡಾಕ ಅಂದವಾಗಿರೋರನ್ನ ಕೇಳ್ತಾರೆ. ಕರೆ ಅಂದ್ರವ ನನ್ನ ಮಗಳು ಯಾಕಂತ ಹುಡ್ತ ಏನು? ನನ್ನ ಮಗಳು ಗುಣ ಅಟ್ಟು ಚಲೋ ಅದಾವ, ಮಗುನಂತ ಮನಸ್ಸು ನನ್ನ ಮಗಳದು. ಹೌದಾ? ಈಗ ನೋಡು ಹೆಂಗೆ ಹಾಕತ್ತತಿ. ಏನು ಮಾಡೋದು ನನಗಂಕರು ಒಂದು ತಿಳಿಯವಲ್ದು. ಊರಾನ ಮಂದಿ ಎಲ್ಲರೂ ಅಂತಾರೆ, ಅಯ್ಯಯ್ಯ ಚಂದ ಅನ್ನಾರಿಗೆ ಗಂಡುಗಳು ಸಿಗಂಗಿಲ್ಲ, ನಿಕ್ಕಿಗೆಲ್ಲಿ ಸಿಗ್ತಾವೆ ಅಂತಾರೆ. ಏನು ಮಾಡ್ಬೇಕಂತ ಒಂದು ಗೊತ್ತಾಗಲ್ಲ ನನಗೆ. ಮಕ್ಕೋರವ ಆರಾಮಾಗಿ ಮಕ್ಕೋ ನನ್ನ ಮೊಮ್ಮಗಳ. ಇದ್ರ ಜೀವಕ್ಕೆ ಒಂದು ದಿನ ನೆಮ್ಮದಿ ಇಲ್ಲ. ಅಯ್ಯೋ ಇವತ್ತು ನೆಮ್ಮದಿಯಿಂದ ಮಕ್ಕೊಂಡೈತೆ ನನ್ನ ಮೊಮ್ಮಗ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ನನ್ನ ಮೊಮ್ಮಗಳಿಗೆ ಒಳ್ಳೆ ಮನೆತನ ಸಿಕ್ತು. ಲಗ್ನ ಹೋದ್ಲಂದ್ರೆ ಚಿಂತೆ ತಪ್ತೈತೆವ ನಂದು. ಈಗ ಜೀವನ ಹೆಂಗೆ ಏನು ಅಂದ್ಕೊಂಡೆ, ಸಾಲಿ ಬೇರೆ ಭಾಳ ಕಲ್ತಿದ್ದಿಲ್ಲ. ಹೆಂಗಪ್ಪ ದೇವ್ರೇ ಅಂತಿದ್ದೆ, ದೇವರು ಕಣ್ಣು ಬಿಟ್ಟನಪ್ಪ. ದೇವರು ನೋಡು ಡಾಕ್ಟ್ರನ್ನ ಗಂಡನ ಕೊಟ್ಟ ನನ್ನ ಮೊಮ್ಮಗಳಿಗೆ. ನನ್ನ ಮೊಮ್ಮಗಳನ್ನ ಶಿಫ್ಟ್ ತೆಗೀತು. ಈಗ ಹೆಚ್ಚಿನಾತ ಲೇ ಕಾವೇರಿ ಕಾವೇರಿ ಕಾವೇರಿ, ಅಯ್ಯಯ್ಯಯ್ಯ ನಿಮ್ಮ ಬಾಯಿಗಟ್ಟು ಬೆಂಕಿ ಹಾಕ್ಲಿ. ಮಕ್ಕೊಂಡತ್ತು ಬಿಡಲ್ಲೇ ನನ್ನ ಮೊಮ್ಮಗಳು. ಬರೀ ಇದಾತು. ನಿಶ್ಚಿತಾರ್ಥ ತೆಗೈತಿ, ನಾನು ನೋಡಕತ್ತೀನಿ. ಕಣ್ಣು ನೆತ್ತಿ ಮೇಲೆ ಬಂದವ್ ನಿನ್ನ ಮೊಮ್ಮಗಳಿಗೆ. ಮುನಿ ದಗದ ಮಾಡೋರು ಯಾರು? 7 ಮಠ ಅಡ್ಡು ಬೀಳ್ತಾ. ಲೇ ಕಾವೇರಿ ಎದ್ದೇಳು. ಬೇಕಾಗ್ಬಿಟ್ಟಿದ್ದೇನು? ಆಗೈತಿ. ಏನು ಹಗಲು ಕನಸು ಕಾಣಕತ್ತೇನು? ಈಗಂಕರು ನೆತ್ತಿ ಮ್ಯಾ ಸೂರ್ಯ ಬಂದಿರ್ತಾನ, ಇನ್ನೂ ಎದ್ದಿರಂಗೇ ಇಲ್ಲ. ಏನಿದು ಹೊಸ ಅರಸಿ ತೆಗ್ದಿಯಲ್ಲ? ಚಾ ಮಾಡ್ಕೊಡ್ಬೇಕು. ಆಕಳ ಕಾಲಾಗ ಸಗಣಿ ಬಿದ್ದಿರ್ತತಿ, ಅದನ್ನ ತೆಗಿಬೇಕು ಅನ್ನೋದು ಇಲ್ಲ. ಸುತ್ಕೊಂಡು ಮಕ್ಕೊಂಡ್ಬಿಡ್ತಾ. ಇನ್ನೆಷ್ಟು ದಿನ ಉರಿ ಆ ಹುಡುಗಿಗೆ ಎಷ್ಟು ಮಾತಾಡು. ಇನ್ನೊಂದಿಷ್ಟು ದಿನಕ್ಕೆ ಹೊಕ್ಕಳ, ಅವಾಗ ಏನು ಮಾಡ್ತಿ? ಗಂಡನ ಮನೆಗೆ ಹೋಗಿಂದ ಎಲ್ಲ ನೀನು ಮಾಡ್ಕೋಬೇಕಾಗತ್ತ. ಅಲ್ಲಿ ಮಟ ಏನಕ್ಕಿನ ಪುಕ್ಸೆಟ್ಟಿ ಕುಂದ್ರಿಸಿ ಹಾಕ್ಬೇಕನ ಮಾಡಂತ ಹೇಳಿ ಈಕಿನ ದಗದಾನ. ಮತ್ತೆ ಮಹಾರಾಣಿ ಗತಿ ಕುಂತಿಯಲ್ಲ, ಬಾ ದಗದ ಮಾಡ ಬಾ. ಐತಿ ಮಳ್ಳಿ ಈ ಹೊಸಾದೇ ವಿಚಾರ. ದಗದ ಮಾಡಂದ್ರೆ ತಿನ್ಕೊಂತ ಮಾಡ್ತಾಳ. ಮೊದ್ಲೇಕೆಲ್ಲ ಪಟ ಮಾಡ್ತಿದ್ಲು, ಈಗ ಹೊಸ ಗತ್ತ ಕಲ್ತಾಳಕಿ ಮಾಡ್ತಾಳ. ಹೋಗು ಆ ಹುಡುಗಿಗೆ ನಮ್ಮನಿ ಚಿಟ್ಟ ಬರೆಸ್ತಾಳ. ಹೋಗು ಮಾಡ್ಕೊಡ್ತಾ. ನೀನೇನು ಕೈ ಸರಿದಕ್ಕಾವನ? ಒಂದಿನ ಮಾಡ್ಕೊಂಡು ಕುಡಿದ್ರೆ ನಾಳೆ ಆಕಿ ಗಂಡನ ಮನೆಗೆ ಹೋಗಿಂದ ನೀನ ಮಾಡ್ಕೊಂಡು ಹಿಗ್ಬೇಕಲ್ಲ. ಎಷ್ಟು ದಿನ ಉರಿಸ್ಕೊಂತೀವಿ ಉರಿಸು. ಮುಂದೊಂದು ದಿನ ನಿನಗೂ ಗೊತ್ತಾಗತ್ತೆ ಆಕಿ ಬೆಲೆ ಏನು ಅನ್ನೋದು. ನನ್ನ ಮಗಳನ್ನ ಮೊಮ್ಮಗಳನ್ನ ಈ ನಮ್ಮನಿ ನಿಗ್ರಿಸಿ ನೀರು ಒಯ್ತಿ. ಯಾಕ ನಿಮ್ಮ ತಂಗಿ ಮಗಳನ್ನ ಇಟ್ಕೊಂಡಿಯಲ್ಲ, ಆಕೆ ಕೈಲಿ ಮಾಡಕ್ಕೆ ಹಚ್ಚು ಒಳ್ಳ. ಈಕೆ ಬೇಕಿ ಬಿಟ್ಟಿ ಸಿಕ್ಕಳ ಕಾವೇರಿ. ಪಾಪ ಇದು ನನ್ನ ಮೊಮ್ಮಗಳು ಅಂದ್ರು ಅನ್ನಂಗಿಲ್ಲ. ನೀ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತತಿ. ಅದಕ್ಕೆ ಹಡಂಗ ತಿಳಿಸಿ ನನ್ನ ತಂಗಿ ಮಗಳು ಯಾಕೆ ಮಾಡ್ತಾಳ? ಆಕೆ ಸಾಲಿ ಕಲ್ತಾಳ. ಯಮ್ಮ ಜಗಳ ಮಾಡಬೇಡ ಬಿಡು, ನಾ ಹೇಗೆ ಕೆಲಸ ಮಾಡ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ ಆಮ್ಳು ಮೊಮ್ಮಗಳು. ನಾ ಅತ್ತಂಗೆ ಮಾಡಿ ಸತ್ತಂಗೆ ಮಾಡೋ ನಾಟಕ ವಿಚಾರ. ಅದೇನು 3 ಹೊತ್ತು ಫೋನ್ ಹಿಡ್ಕೊಂಡು ಕುಂತಿರ್ತಿ. ಬರೀ ಗಂಡನ ಕೂಡ ಮಾತಾಡ್ಕೊಂತ ಕುಂತ್ರೆ ಮನೆ ತೆಗೆದ ಮಾಡೋರು ಯಾರು? ಬೆಳತಾನ ಅವ್ನು ಕೂಡ ಮಾತಾಡ್ತಿದ್ದಂಗೆ ಅದಿ. ಅದಕ್ಕೆ 8 ಮೆಟ ಮುಕ್ಳಿ ಮ್ಯಾಕ್ ಮಾಡಿ ಬಿದ್ದಿರ್ತಿ. ಇನ್ನೊಂದಿಟ್ಟು ಒದ್ರಾಕತ್ತ ಬಾಯಿ ಮ್ಯಾಗ ಒಂದು ನಿಗಿಸಿ ಬಿಡ್ತೀನಿ. ಹೋಗಿ ಬರ್ತಾಳ. ಎಷ್ಟ ಮಾತಾಡ್ಕಟ್ಕೊಂತಿ ಎಂತಾನ ನೋಡ್ಲಿ. ನಿನಗೆ ಮಾತ್ರ ಆಕೆ ಪಾಪ ಹತ್ಲಾರ್ದ ಹೋಗಂಗಿಲ್ಲ. ತಾಯಿ ಸತ್ತು ಮಗಳು ನಮ್ಮನ್ನ ಹುಡುಗಿ ಜೇಲ ಮಾಡಿ ತಿಂತಿ ನೋಡಕಂತೆ. ಮುಂದೊಂದು ದಿನ
ನಾನು ಎಷ್ಟು ಪಾಪ ಮಾಡಿ ನೀವು ಆಕೆ ಮಾಡಿದ್ದಕ್ಕೆ ನನಗೆ ಇಂಥದ್ದು ಬಂತಂತೇಳಿ ಅನುಭವಿಸಿ ಮುಂದೊಂದು ದಿನ ಆಕೆ ಬೆಲೆ ಗೊತ್ತಾಗಿ ಆಗತ್ತೆ ನಿನಗೆ. ಗೊತ್ತಾಗತ್ತೆ. ಸಾಕು ಮಾತಾಡಿದ್ದು ಬರ್ರಿ. ಯವ್ವ ನೀ ಯಾಕೆ ಮಕ ಸಪ್ ಮಾಡ್ಕೊಂಡೆ? ಅದು ಹಂಗೆ ಒದರ್ತಿರ್ತತೆ, ಅದ್ರ ತಲೆಗೆ ಹಚ್ಕೊಳಕ್ಕೆ ಹೋಗಬೇಡ. ಯಾಕನೇ ಅಮ್ಮ ಒಟ್ಟು ನಿದ್ದಿನ ಹತ್ತವಲ್ದು, ಯಾಕೋ ಒಂಥರ ಬದುಕು ರಾತ್ರಿ ಎಚ್ಚರ ಆಗುತ್ತೆ, ನೆಸಿನಾಗ ಮಕ್ಕೊಂಡ್ಬಿಡ್ತೀನಿ, ಹೊಳ್ಳಿ ಎಚ್ಚರ ಆಗವಲ್ದು ನನಗೆ. ಯಾಕನೇ ಏನಾಗೈತೇನ? ಲಗ್ನ ಹತ್ರ ಬಂತಲ್ಲವ, ಹೆಂಗೆ ಬಿಟ್ಟು ಹೋಗ್ಲಿ, ಆ ಮನೆ ಹೆಂಗೆ ಹೊಂದ್ಕೊತೀನಿ ಏನಿಲ್ಲೋ ಅಂತ ಹಿಂಗೆ ಯೋಚನೆ ಮಾಡ್ತಿರ್ತಿ. ಹೊಸ್ತಾಗಿ ಲಗ್ನ ಆಗೋರು ಏನೋ ಮಕ್ಕಳು ತಲೆಯಾಗಿದ ಓಡ್ತಿರೋದು, ನೀನು ಅದನ್ನ ಯೋಚನೆ ಮಾಡಕತ್ತಿ, ಅದಕ್ಕೆ ನಿದ್ದೆ ಹತ್ತವಲ್ದು ನಿನಗೆ. ಹಂಗೇನಿಲ್ಲ ಬಿಡ್ಬಿ ಯವ್ವ. ಲಗ್ನದ ಮುಹೂರ್ತ ಕೇಳಿಬರಕ್ಕೆ ಹೊಕ್ಕಿನಿ ಅಂತಂದಿದ್ದಿ, ಏನಂದ್ರು? ಯಾವಾಗ ಕೊಟ್ಟರು ಮುಹೂರ್ತನ? ಅದೆಲ್ಲ ಇನ್ನೊಂದು 8 ದಿನಕ್ಕೆ ಒಂದು ಮುಹೂರ್ತ ಕೊಟ್ಟರೆ ಅದು ಚಲೋ ಐತೆ ಅಂತ. ಅದಕ್ಕೆ ಸುಮ್ಮನೆ ಅದ ಮುಹೂರ್ತಾಗ ಲಗ್ನ ಮಾಡಿಬಿಡ್ಬೇಕಂತ ಮಾಡೀನಿ. ಎಲ್ಲ ಎದಿಮೆಗೆ ಆಗಂಗಿಲ್ಲ ಬಿ. ಇನ್ನೂ ಬಟ್ಟೆ ಖರೀದಿ ಮಾಡಬೇಕು, ಬಂಗಾರ ಖರೀದಿ ಮಾಡಬೇಕು, ಆ ಲಗ್ನ ಪತ್ರ ಚಾಪಿಸ್ಬೇಕು, ಎಲ್ಲ ಬೀಗರಿಗೆ ಬಿಜ್ಜರಿಗೆ ಎಲ್ಲರಿಗೂ ಲಗ್ನ ಪತ್ರ ಕೊಡಬೇಕು. ಎಲ್ಲ ಆಗಂಗಿಲ್ಲ ಬಿ. 8 ದಿನದಾಗ ಹೆಂಗಾಗುತ್ತೆ ಹೇಳು? ಇನ್ನೂ ಛತ್ರ ಬುಕ್ ಮಾಡಬೇಕು, ಇದೆಲ್ಲ ಆಗುತ್ತಾ ಹೇಳಿ ನೋಡೋಣ? ಎಲ್ಲ ಆಗುತ್ತೆ. ನಿಮ್ಮ ತಮ್ಮನ ಕೇಳಿದೆ. ಆಯ್ತು ತಗೋರಮ್ಮ, ಹಂಗಾದ್ರೆ 8 ದಿನಕ್ಕೆ ಇರಲಿ ಬಿಡು, ಅದ ಮುಹೂರ್ತ ಓಕೆ ಅಂತ ಅಂದವ ನಿಮ್ಮ ತಮ್ಮ. ಅದಕ್ಕೆ ಅದ ಮುಹೂರ್ತನ ಫಿಕ್ಸ್ ಮಾಡಿಬಿಟ್ಟೆ. ಮತ್ತೆ ಯಾರು? ಸತೀಶನ್ನ? ಅಂದ್ರೆ ಅವಳಿಗೆ ಅವ್ನಿಗೆ ಇಷ್ಟ ಆಗ್ಬಿಟ್ಟಣ. ಹಿಂಗತಿ ಆದ್ರೆ ಹೆಂಗವ? ಹಿಂಗತಿ ಆದ್ರೆ ನನಗೆ ಆಸ್ತಿ ಪಾಸ್ತಿ ಏನೂ ಸಿಗಂಗಿಲ್ಲ. ಇವು ಏನಾದರೂ ಮಾಡ್ಬೇಕು. ಹಂಗಾರೆ ಹುಡುಗಿನ ಇಷ್ಟಪಟ್ಟು ಲಗ್ನ ಹಾಕತ್ತಾನ ಸತೀಶ. ಲಗ್ನ ಆಗಿ ಬರಲಿ, ಏನಾದರೂ ಒಂದು ಮಾಡಿ ಇಬ್ಬರನ್ನೂ ದೂರ ಮಾಡಲೇಬೇಕು. ಏನು ಯೋಚನೆ ಮಾಡಕತ್ತಿ? ಏನಿಲ್ಲ. ಸತೀಶ ಏನು ತುದಿಗಾಲ ಮ್ಯಾಗ ಇದ್ದಂಗೆ ಅದನ್ನ ಲಗ್ನ ಮಾಡ್ಕೊಳಕ್ಕೆ ಇಷ್ಟು ದಿನ ಲಗ್ನ ಒಲ್ಲಿ ಅಂತಿದ್ದ. ಈಗ ನೋಡು ಲಘು ಹಾಕಿನಿ ಲಗ್ನ ಅನ್ನಕತ್ತಲ್ಲ, ಅದನ್ನ ಯೋಚನೆ ಮಾಡಕತ್ತಿದ್ದೆ. ಎಷ್ಟು ಬದಲಾಗೇನಲ್ಲ ನಮ್ಮ ತಮ್ಮ ಅಂತೆ. ನಿಶ್ಚಿತಾರ್ಥಾಗಿಂದ ಭಾಳ ದಿನ ಬಿಡಬಾರ್ದ, ಅದಕ್ಕೆ ಬಡಬಡ ಲಗ್ನ ಮಾಡಿದ್ರಾತ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕಿತ್ತು ನಿನಗೆ. ಈಗ ಆಮೇಲೆ ನಿಮ್ಮ ತಮ್ಮಂತನವ ದುಮ್ದಾಮಾಗಿ ಲಗ್ನ ಬೇಡ, ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಅನ್ನಕತ್ತಾನ. ಮತ್ತು ಅದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತೇಳಿ ಕೇಳ್ಕೊಂಡು ಹೋಗಕ್ಕೆ ಬಂದೀನಿ ನೋಡು. ಹಂಗಂದ್ರೆ ಹೆಂಗೆ ಬಿ? ಅಲ್ಲ, ನನಗೂ ಒಬ್ಬವನ ಮಗ, ನನಗೂ ಆಸೆ ಇರೋಂಗಿಲ್ಲ ನಾ ದುಮ್ದಾಮಾಗಿ ಲಗ್ನ ಮಾಡ್ಬೇಕಂತೆ. ಮತ್ತು ತಮ್ಮಂದು ಅವನದು ದುಮ್ದಾಮಾಗಿ ಮಾಡ್ಬೇಕು ಲಗ್ನ ಅಂತನೂ ಆಸೆನೂ ಐತವ. ಹಿಂಗಂದ್ರೆ ಹೆಂಗೆ ಬಿ? ನಿಮ್ಮ ತಮ್ಮಂತನ ಸಿಂಪಲ್ಲಾಗಿ ಲಗ್ನ ಮಾಡಿಕೊಂಡು ಹಿಂದೆಗಡೆ ರಿಸೆಪ್ಷನ್ ಮಾಡೋಣ ಅಂತ ಅನ್ನಕತ್ತಾನ. ಅದಕ್ಕೆ ನೋಡು, ಮತ್ತು ನಾನಂಕರು ನಿಮ್ಮ ತಮ್ಮ ಹೇಳಿದ್ದಕ್ಕೆ ಒಪ್ಕೊಂಡಿನಿ. ಮುಂದೆ ಏನೋ ರಿಸೆಪ್ಷನ್ ಇಟ್ಕೊಂಡ್ರೆ ಆತಂತ ಅನ್ನಕತ್ತಾನ. ಮತ್ತು ನಿನ್ನ ವಿಚಾರ ಹೆಂಗವ? ಮತ್ತು ನಿನ್ನ ಮಗಗೆ ಏನು ಆಸೆ ಆಕಾಂಕ್ಷೆಗಳು ಇರ್ತಾವೋ ಏನೋ ಅವನು ಒಂದಿಟ್ಟು ಕೇಳ್ಕೊ. ಅಂದ್ರೆ ಸತೀಶನ್ ಕೂಡ ಹಾಕಿಬಿಡೋನು. ಒಳ್ಳೆ ಅಂದ್ರೆ ಇನ್ನೊಂದು ಮುಹೂರ್ತ ಕೊಟ್ಟಾರ, ಇನ್ನೊಂದು ತಿಂಗಳು ಬಿಟ್ಟು ಆವಾಗ ಲಗ್ನ ಮಾಡಕ್ಕೆ ಬರ್ತತಿ. ಬೇಡ ಅದು ಹೆಂಗಾಗತ್ತೆ? ಬೇಡ, ಇಬ್ರದ್ದು ಒಟ್ಟಿಗೆ ಮಾಡಿಬಿಡಂತವು. ಹಂಗಾಗತ್ತೆ? ಸರಿ ಆಯ್ತು ತಗೋ, ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡಿದ್ರಾತ. ಸತೀಶ ಮತ್ತು ಆಕಿ ಕಾವೇರಿ ಕೂಡ ಮಾತಾಡ್ತಾನ ಏನಿಲ್ಲ? ಚಂದ ಮಾತಾಡ್ತಾನೆ ಇಲ್ಲ? ಯಾಕೆ ಮಾತಾಡಂಗಿಲ್ಲ? ಚಂದಾಗ ಮಾತಾಡ್ತಾನವ. ನನ್ನ ಸೊಸಿ ಅಂದ್ರೆ ಬಂಗಾರ ಅವಂಗ. ಆಕಿಗೂ ಫೋನ್ ಕೊಟ್ಟೇನಿಲ್ಲ, ಆಕಿನೂ ಫೋನ್ ಹಚ್ಚಿರ್ತಾಳ, ಮಾತಾಡ್ತಾರ, ಜೀವದಾರ ಇಬ್ರು. ಹೆಂಗೆ ಸಾಧ್ಯ? ಸತೀಶ ಹುಡುಗಿನ ಫೋನಿಗೆ ಸಾಧ್ಯನೇ ಇಲ್ಲಲ್ಲ. ಇಲ್ಲಿ ಏನೋ ಒಂದು ನಡೆಯಕತ್ತೈತಿ. ಸತೀಶ್ ನಾಟಕ ಆಡಕತ್ತಾನ ಏನು? ಅವನ ಮುಂದೆ ಏನಾದರೂ ನಾಟಕ ಆಡಕತ್ತಿರ್ಬೇಕು. ಹೆಂಗೆ ಸಾಧ್ಯ? ಅವ ಹುಡುಗಿನ ಫೋನಕ್ಕೆ ಹೆಂಗೆ ಸಾಧ್ಯ? ಏನಿರ್ಬೋದು? ನನ್ನ ಮುಂದೂ ಬಾಯಿ ಬಿಡವಲ್ಲ. ಏನೋ ಒಂದು ಐತಿದ್ರ. ನಾಳೆ ಹೋಗಿ ಬಂಗಾರ ತರೋನು, ಮತ್ತು 2 ತಾಳಿ ಚೈನ ಮಾಡಕ್ಕೆ ಹಾಕ್ಬಿಡೋನು. ಮತ್ತು ಇನ್ನೇನು ಮಾಡ್ಸೋದೈತ್ವಾ ನಿನ್ನ ಸೊಸಿಗೆ? ನಾನಂಕರು ನಮ್ಮ ಮನೆತನದ್ದು ಬಳಿ ಅದಾವು, ಆ ಬಳಿ ಕೊಡ್ತೀನಿ. ನಿಮ್ಮ ಅಮ್ಮಂದು ಸರ ಐತಿ, ಅದನ್ನು ಸಣ್ಣ ಸೊಸಿಗೆ ಹಾಕ್ಬೇಕು ಅನ್ನೋದಿತ್ತ. ಅದಕ್ಕೆ ಅದನ್ನು ಸರ ಆಕಿಗೆ ಕೊಡ್ತೀನಿ. ಯವ್ವ, 5 ಇಳಿ ಸರನ ಆಕಿ ಕೊಡ್ತೀಯ ಅಮ್ಮಂದು? ಅಲ್ವೇ, ನ್ಯಾಯಯುತವಾಗಿ ಹೆಣ್ಮಕ್ಳಿಗೆ ಕೊಡ್ಬೇಕು ಹೌದಿಲ್ಲ ಅದನ್ನು ಸರನ? ಅಂದ್ರೆ ಈ ನಿನಗೆ ಕೊಟ್ಟಾಳ ಅಮ್ಮ, ಅದು ನನಗೆ ಬರ್ಬೇಕು ಹೌದಿಲ್ವೇ ಯವ್ವ? ಈಗ ನೀನು ಸೊಸಿಗೆ ಕೊಡ್ತೀನಿ ಅಂತಿ ಅಲ್ವೇ ಯವ್ವ? ಅದು ದೊಡ್ಡ ಸೊಸಿ ಬಿಟ್ಟು ಸಣ್ಣ ಸೊಸಿಗೆ ಕೊಡ್ತೀನಿ ಅಂತಿ. ಅದಕ್ಕೆ ಇಬ್ರಿಗೂ ಜಗಳ ಬೇಡ, ನನಗೆ ಕೊಟ್ಬಿಡಲ್ಲ ಅದನ್ನು ಸರನ. ಹೆಂಗಾಗತ್ತೆ? ಅದು ಆಣ ಬುನಾದಿಯಿಂದ ಬಂದಂಥದ್ದು, ಅದು ಮಣಿತನದ್ದು ಸರ. ಅದು ಅವ್ರ ಅತ್ತಿ ನಿಮ್ಮ ಅಮ್ಮ ಕೊಟ್ಟಿದ್ಲಂತ, ನಿಮ್ಮ ಅಮ್ಮ ನನಗೆ ಕೊಟ್ಟಿದ್ಲ, ನಾನು ನನ್ನ ಸೊಸಿಗೆ ಕೊಡ್ತೀನಿ. ಹಿರಿಯ ಸೊಸಿಗೆ ಕೊಡ್ತಿದ್ದೆ, ಅವ್ರೇನು ನನಗೆ ಹೇಳಿಕೆ ಲಗ್ನ ಮಾಡ್ಕೊಂಡಾರನ? ಇಲ್ಲಲ್ಲ. ಈಗ ನನ್ನ ಮಗ ನನ್ನ ಮಾತಿಗೆ ಒಪ್ಕೊಂಡು ಲಗ್ನ ಹಾಕತ್ತಾನ, ಅದಕ್ಕೆ ನಾನು ಸಣ್ಣ ಸೊಸಿಗೆ ಬಂಗಾರ ಕೊಡ್ತೀನಿ, ಆ ಸರನ, ಬಂಗಾರ ಸರನ. ನೀನು ಬೇಕಾತಂದ್ರೆ ಮತ್ತೆ ಇನ್ನೊಂದು ಮಾಡಿಸ್ಕೊಡ್ತೀನಿ ತಗೋ, ಅದ್ರ ಮ್ಯಾಗ ಕಣ್ಣು ಹಾಕ್ಬಿಡವ ನೀನು. ಈಗ ಇದು ಯಾಕೋ ಭಾಳ ತಗೊಂಡು ಬರೀ ಸೊಸಿ ಅಂತಿ ಏನಷ್ಟು ಇದು ಮಾಡ್ಯಾರ. ಅದು ಹೆಂಗೆ ಬಾಳೆ ಮಾಡ್ತಾಳೆ ಇಲ್ಲಿ ಬಂದು ನೋಡ್ತೀನಿ ನಾನು. ಅವರಿಬ್ಬರನ್ನು, ಸತೀಶನ್ನು ಮತ್ತು ಕಾವೇರಿನ ಯಾವತ್ತೂ ಒಂದು ಹಾಕಿ ಬಿಡಲ್ಲ ನಾನು. ಅವರಿಬ್ಬರು ಯಾವಾಗಲೂ ದೂರ ಇರಬೇಕು, ಹಂಗತಿ ಮಾಡ್ತೀನಿ ನಾನು.